ಕಾಗೆಯ ಮರಿ ಕೋಗಿಲೆಯಾಗ ಬಂದದೆ, ಆಡಿನ ಮರಿ ಆನೆಯಾಗ ಬಂದದೆ. ಕಾಗೆಯ ಮರಿ ಕೋಗಿಲೆಯಾಗ ಬಂದದೆ, ಆಡಿನ ಮರಿ ಆನೆಯಾಗ ಬಂದದೆ. ಸೇಳ ನಾಯಿ ಸಿಂಹದ ಮರಿಯಾಗ ಬಂದದೆ. ಅರಿವು ಆಚಾರ ಸಂದ ಜ್ಞಾನವನ್ನು ಅರಿಯದ ಗಾವಿನರ ಮುಖವನ್ನು ನೋಡಲಾಗದು. ಅಮಗೇಶ್ವರ ಅಮಗೇಶ್ವರ ಅಂತ ಮಾತಾಡಿರು. ಹಿಂಗಂದ್ರೆ ಏನ್ರಿ? ಕಾಗಿ ಜೋಡಿ ಕೋಗಿಲೆ ಜೋಡಿ ಕಾಗಿ ಹೋಲಿಸಲು ನಡೀತದನ? ಏನಿಲ್ಲಪ್ಪ, ಕೋಗಿಲೆ ಬೆಳಗ ಕಾಗಿ ಕರ್ಗ. ಮುಗುಲಿ ಆನೆ ಜೋಡಿ ಆಡಮರಿ ಹೋಲಿಸಿ ನಡೀತದನ? ಒಟ್ಟ ಹೋಲಂಗಲ್ರಿ. ಆಡಿಗಿ ಆನಿಗಿ ಎಷ್ಟು ಗಜ ಗಜಂತ್ರ ಬರ್ಕದ. ಆನೆ ಅಂಬಾರಿ ಮ್ಯಾಲ ಕುಂತ ಹೋಗ್ತಿರ್ತಾನ ಓಣಿ ಒಳಗ. ಹೌದಾ? ಹಿಂದ 4 ನಾಯಿಗಳು ಬಗಳ್ತಿರ್ತಾವ. ಸಣ್ಣ ಹಣ್ಣ ಬಣ್ಣ ಕರಿವ ಎಲ್ಲ ಬಗಳ್ತಿರ್ತಾವ. ಆದ್ರ ಆ ನಾಯಿ ಬಗಲ್ ಯಾವತ್ ತಿಳ್ಕೊಂಡು ಹಿಂದ ಆನೆ ಹೊಳ ನೋಡ್ರ ಆನೆಯ ಮಾನಹಾನ ಸರ್ವಜ್ಞ ಅಂತ. ಆನೆಗೆ ಕೆಮ್ಮತ್ತು ಸಿಗಂಗಿಲ್ಲ, ನಾಯಿ ನೋಡ್ರ ಅವು ಸಿಗುದಿಲ್ಲ. ಹಂಗ ಮಾತುಗಳಾಗಿರಬಾರ್ದು ಇವತ್ತಿನ ಸಭದೊಳಗ. ಮಾತು ಹೇಳ ಸರದಾರಿಕರವಂತು ಮಾತು ಮಾತಾಡ್ರ ಅವ್ರದ್ದು ತ್ರಿಬಲ್ ಡಿಗ್ರಿ ಆಗಿರತ್ತ. ತ್ರಿಬಲ್ ಡಿಗ್ರಿ ಈ ಕಡೆ ಅವ್ರ ದನ ಕಾದರ ಏನು ಮಾಡಿಸ್ತಾರ? ಹೌದು. ಟ್ರಿಬಲ್ ಡಿಗ್ರಿ ಅಂದ್ರೆ ಏನ್ ಹೇಳ್ರಿ? 3 ಸರಿ ಫೇಲ್ ಆಗಿ ಮೂರನೇ 4ನೇ ಸರಿ ಫೇಲ್ ಆಗೋದು. 3 ಸಲ ಹೌದಿಲ್ಲ? ತ್ರಿಬಲ್ ಡಿಗ್ರಿ ಆಗಿದೆ. ಈ ಕಡೆ ಅವ್ರನ್ನ ದನ ಕಾದರ ತಿಳ್ದಾನೆ ಅವನು ಮಾಸ್ತರವ. ತ್ರಿಬಲ್ ಡಿಗ್ರಿ ಆಗ್ಯದ. ನಾ ಅಲ್ಲಿ ಕೆಲಸ ಮಾಡ್ತೀನಿ, ಇಲ್ಲಿ ಕೆಲಸ ಮಾಡ್ತೀನಿ, 4 ಕೌದಲ್ಲಿ ಕೆಲಸ ಮಾಡ್ತೀನಿ. ನನಗ ಭಗವಂತ ಮತ್ತೊಬ್ಬರ ಕೈ ಕೆಳಗ ಕೆಲಸ ಮಾಡಕ್ಕಿಟ್ಟಾನ. ನನಗೇನಿಟ್ಟಾನ? ಏನ್ರಿಪ್ಪ? ಸುಮಿತ್ರವಾಯಿ ಡಬಲ್ ಡಿಗ್ರಿ ಮುಗಿದ್ರು ಕೂಡ ನೀವು ಮತ್ತೊಬ್ಬರ ಕೈ ಕೆಳಗೆ ಕೆಲಸ ಮಾಡಿ ಯಾರ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೊಬ್ಬರ ಕೈ ಕೆಳಗ ಆಳಾಗಿ ನೀ ದುಡಿಬೇಡ. ನೀ ಮಾಯಂಗರನ್ನ ಆಳಮಗಳಾಗಿ ಡಬಲ್ ಡಿಗ್ರಿ ಆದ್ರೆ ಏನ್ ಮಾಡ್ಬೋದು? ತ್ರಿಬಲ್ ಡಿಗ್ರಿ ಆದ್ರೆ ನೀ ಮತ್ತೊಬ್ಬರ ಕೈ ಕೆಳಗೆ ದುಡಿತಿ. ನಂದ್ ಹಂಗಿಲ್ಲ. ಮಾಲಕನ ಕೆಳಗೆ ಕೈ ಕೆಳಗಾಗಿ ದುಡಿತೀನ. ಮಾಲಕನ ಸ್ವತಃ ಮಾಲಕನ ಆಳಾಗಿ ದುಡ್ಲಿಕ್ಕೈತಿನ. ಸ್ವತಃ ಮಾಲಿಂಗರನ್ನ ಹಸ್ತ ತಲೆ ಮೇಲಾಗ್ಯದ. ಎಷ್ಟೋ ಸಲ ಮುಗಳ ಯಾಕಪ್ಪ ಅಂದ್ರ ನೌಕರಿ ಮಾಡ್ಬೇಕಂತ ತಿಳ್ಕೊಂಡು ಎಷ್ಟೋ ಪ್ರಯತ್ನ ಮಾಡ್ಲಿಕ್ಕರೆ ಬಾಳ್ಯ ಕೌಲ್ ಹಚ್ಚಿನ ಮಾಲಿಂಗರನ್ನ ಕೌಲಾಗಿಲ್ಲ ಸುಮಿತ್ರಾಗ. ಯಾಕ? ನಿನಗ ಮತ್ತೊಬ್ಬರ ಕೈ ಕೆಳಗಾಗಿ ಆಳಾಗಿ ದುಡಿಬೇಡ ಮಗಳ. ನನ್ನ ಆಳ ಮಗಳಾಗಿ ದುಡಿ ಅಂದಾನ. ಅವನ ಆಳಾದ ಮಗಳಾಗಿ ನಾ ದುಡ್ಲಿಕ್ಕತ್ತೀನಿ. 10 ಮಂದಿ ಕೈಯಾಗ ದುಡಿ. 10 ಮಂದಿ ಕೈಯಾಗ ದುಡಿದ ಪೇಮೆಂಟ್ ತಂದದ ನಾ 1 ತಿಂಗಳದಾಗ ತರ್ತೀನಿ. ನೀ 4 ಡಬಲ್ ಡಿಗ್ರಿ ಮುಗಿದ್ರ ತ್ರಿಬಲ್ ಡಿಗ್ರಿ ಮುಗಿದಿಟ್ಟ ಏನು ದುಡಿದು ತರ್ತಿಲ್ಲ. 4 ಕಡೆ ಕೆಲಸ ಮಾಡಿ ತರ್ತಿಲ್ಲ. ನಾ ಮಾಲಿಂಗರಾಯನ ಆಳ ಮಗಳಾಗಿ 1 ತಿಂಗಳದಾಗ ತರ್ತೀನಿ ಅಟ್ಟ ಪೇಮೆಂಟ್. ಹೌದಿಲ್ಲ? ನಿನಗ ನನಗ ಅಜ ಗಜಾಂತರ ಅಂತರದ ಎತ್ತ ಕೆಲಸ ಮಾಡಿ ಕೂಡ ಮತ್ತೊಬ್ಬರ ಕೈ ಕೆಳಗೆ ದುಡಿಬೇಕು ನೀ. ಹೌದಿಲ್ಲ? ಯಾಕಪ್ಪ ಅಂದ್ರ ಮಾತಿಗೆ ಹಾತಾಗಿರ್ಬಾರ್ದು. ಯಾಕಪ್ಪ ಅಂದ್ರ ನಾವ್ ಮತ್ತೊಬ್ಬರಿಗೆ ಚುಚ್ಚು ಮಾತಾಡೋರಲ್ಲ, ನಾವೇ ನಿಮ್ಗೂ ಚುಚ್ಚು ಮಾತಾಡಿದೀವಿ. ಸುಮ್ಮನೆ ಏನೋ ಜಾಸ್ತಿ ಮಾಡಿ ಅನ್ನ ಗುಳಿಗೆ ಕೊಡೋದ್ ಬದ್ಲಿ ಮನುಷ್ಯರ ಗುಳಿಗೆ ಕೊಡೋದ್ ಬದ್ಲಿ ದನದ ಗುಳಿಗೆ ಏನಾರ ಕೊಟ್ಟಿಗೆಟ್ಟಿಪ್ಪ ಮರುವಿಗೆ ಬಿದ್ದ ಅಂತ ಮಾತಾಡಿದ. ಹೌದು, ಮಾಯಲೆ ಮಾತಾಡ್ಸಕ್ ಹೋಗ್ತು. ಹೋಗೋ ಜಗಳ ಹಾಕ ನನ್ನ ಪದರಾಗತ್ತೀವಿ. ಹಾದಿಗೆ ಹೋಗೋ ಜಗಳ ಹಾಕ ನನ್ನ ಪದರಾಗತ್ತ. ನಿನಗೆ ತಿಳ್ಕೊಳ್ಳೋ ಕೆಪಾಸಿಟಿ ಭಗವಂತ ನಿನಗೆ ಕೊಟ್ಟಿಲ್ಲ. ಕೊಟ್ಟಿಲ್ಲ. ಹೌದಿಲ್ಲ? ಮಾತು ಯಾವ ತರದಿಂದ ಮಾತಾಡಿದ ನಿನಗೆ ಹೀಯಾಳಿಸಿ ಮಾತಾಡಬೇಕನ್ನೋ ಉದ್ದೇಶ ಇಲ್ಲ. ನಾವ್ ಹೆಂಗ್ರೆ ಬಾಜು ಇವತ್ತು ನನ್ನ ಬಾಜು ಒಂದು ಸಾಣ ಹೋಳಿಗೆ ಬಂದೈತಪ್ಪ ಅಂದ್ರೆ ಅವ್ನ ಕರ್ಕೊಂಡು ಹಾಡಿಕೆ ಮಾಡ್ತೀನಿ ಬೆಳತನ. ಹೌದು, ತೆಗೆದುಕೊಟ್ಟು ಯಾವತ್ತೂ ಮುಗಳಾದ ಮೇಲೆ ಹಾಡಿಕೆ ಮಾಡೋ ಮೇಲಲ್ಲ. ಮಾತಿನ ಅರ್ಥ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಹೌದು, ಸರಿಯಾಗಿ ನಮಗ ಮಾತಿನ ಮರ್ಮ ತಿಳಿತಿತ್ತಪ್ಪ ಅಂದ್ರ ಅದರ ಅಲ್ಲಿ ಜಗಳದ ಮಾರೇ ಬರೋಂಗಿಲ್ಲ, ಸಿಟ್ಟಿನ ಮಾತು ಬರುವುದಿಲ್ಲ. ಹೌದು, ನಿಜವಾದ ಕಲಾವಿದ ಲಕ್ಷಣ ಏನ್ರಿಪ್ಪ? ಇವತ್ತು ನಾನೇ ಒಂದು ತಪ್ಪು ಮಾತಾಡಿ, ಸರ್ಜರಿ ಕಲಾವಂತನೇ ಒಂದು ತಪ್ಪು ಮಾತಾಡಿ, ಅದನ್ನ ವೈದ್ಯ ಜ್ಞಾನಕ್ಕೋಗಿ ಹಚ್ಚುವಂತವನೇ ನಿಜವಾದ ಕಲಾವಿದ. ಹೌದೌದ್ರಿಪ್ಪ.
ಹೌದಿಲ್ಲ ಹೌದೌದು ನೀ ಇದೇ ವರ್ಷದಾಗ 360 ದಿನದ ಬಗ್ಗೆ ಆಟ ಮಾತಾಡಿದಿ. ಹೌದೌದು ನಾನು ಏನ್ ಮಾತಾಡಿದ ನೇರವಾಗಿ ಉತ್ತರ ಒಂದು ಸ್ವಾಮೀಜಿ ಕತ್ತಿ ಸ್ವಾಮೀಜಿ ಪ್ರವಚನದ ಕತ್ತಿ ಮಾತು ಹೇಳಿನಿ. ಇದು ಹಿಂಗಲ್ಲ ವಾಜಪೇಯಿ ಕಥೆ ಹೇಳ್ರಿ ರಾಮ ಜ್ಞಾನ ನಾರದ ಮುನಿಗಳು ಉಪದೇಶ ಮಾಡ್ಯಾರು. ಇಂತ ಹೇಳ್ರಪ್ಪ ಇಂಥವ್ರು 10 ಹೇಳ್ತೀನಿ 10 ಏನ್ ಹೇಳೋದಪ್ಪ ಏನ್ ಬಾಳ ಶಾನೆ ಇದ್ರಿಗಿಂತ ಮಾತಾಡಕತ್ತಿ ಮಸ್ತ್ ನೀನು ಒಳ್ಳೆ ಶಾನೆ ಇದ್ರಿ. ಇಲ್ಲ ಒಂದು ಶಾಸ್ತ್ರಿ ನಿಮಗೆ ಕರೆಕ್ಟ್ ಶಾಸ್ತ್ರ ಮಾಡಿದವರು ಸುಳ್ಳಲ್ಲ. ಏನಂತ ಶಾನ ಸೇಡ್ ಕಾತೆ ವೇಳ ಪೇಡ ಕಾತೆ ಅಂತ ಶಾನೆ ಇದ್ದವ ಸಗಣಿ ತಿತ್ತಾನಂತ ಹುಚ್ಚಿದ್ದಾವ ಪೀಡಿ ತಿತ್ತಾನಂತ. ಹೌದು ನೋಡ್ರು ಶಾನ್ಯರೆಲ್ರು ಹೊಂಟ್ರಂದ್ರ ಆದಿಮ್ಯಾಗ ಸಗಣಿ ಹಿಂಗ್ ಆಯ್ತಂದ್ರ ಅವ್ರಿನ್ ಕಾಲ ಹಿಂಗ್ ನುಸ್ತಾ ಹಿಂಬಳಕಾಯಿ ಹಚ್ತಾರೆ ಹಿಂಗ್ ಮೂಸ್ ನೋಡ್ತಾರೆ ಗಾಯನ ಹತ್ತದ ಸಗಣಿ ಹತ್ತದತಿ ಹುಚ್ಚ ಹಂಗಿಲ್ಲ ಸಗಣಿ ತುಳಿದ ತುಳ್ಕೊಂಡು ಹಿಂಗ ಅಡ್ಡ ತಿಂಟ ಒರೆಸಿ ಹೋಗ್ಬಿಡ್ತಾರೆ. ಅದಕ್ಕ ಶಾನೆ ಇದ್ದಾವ ಮೂಗಿರ್ತಕ ಬಾಯಿ ತಗ ಸಗಣ ಹೊಯ್ತಿದ್ದ ಸಾಲಿಗೆ ತುಪ್ಪಕ್ಕಿಲ್ಲ ಅನ್ವೇಷಿಕೆ ತ್ರಿಬಲ್ ಡಿಗ್ರಿ ಹೌದಿಲ್ಲ. ಯಾಕಂದ್ರೆ ನಮ್ಗೆ ತ್ರಿಬಲ್ ಡಿಗ್ರಿ ನಿನಗೆ ಎಷ್ಟು ಕಲ್ತೀನಿ ನಿನಗೆ ಡಬಲ್ ಕಲ್ತೀನಿ ನಾನು. ಹೌದು ಮಾತುಗಳ ಎಲ್ಲಾರು ಏನೋ ಸಾಲಿ ಕಲ್ತಿರ್ತಾರೆ ಎಲ್ಲಾರು ಅವ್ರ ಪುಸ್ತಕಿರ್ತಾರೋ ಅಷ್ಟೇ ಶಾನೆ ಆಗ್ತಿದ್ರಿ ನೀವು ಶಾಲಿ ಕಲ್ತದ ಹುಚ್ಚ ಯಾವಿಲ್ಲ. ಹೌದಿಲ್ಲ ಸಾಲಿ ಕಲ್ತಿದ್ದು ಕಿಶಾನ್ ಸುಮ್ಮನೆ ಇಟ್ಕೊಂಡು ತಿರ್ಗಾಡ್ತಿದ್ದು ನೋಡ್ಬೇಕಾದ್ರೆ ಖರ್ಚು ಬಿದ್ದು ನೋಡಿ ಹಿಂಗ್ ಮಾಡ್ತಿದ್ದು ಹಿಂಗ್ ಹೋಗಿ ಇಟ್ಕೊಂಡು ಹೋಗಿ ನನಗೂ ಹಚ್ಚಿ ನಾನು ಸಾಲಿ ಕಲ್ತೀನಿ. ಹೌದು ನನ್ನ ಜಗ್ಗೆ ಬಿಡತ್ತಿ ಯಾರ ಮಾತಿನ ಅರ್ಥ ತಿಳ್ಕೊಂಗಿರಲ್ಲ ಅವ್ರಿಗೆ ಹೇಳಕತ್ತಿದ್ರ ಮಾತಿನ ಅರ್ಥ ತಿಳಿದವ್ರು ಹಿಂಗಾಗ್ತದ. ಹೌದು ನಾವ್ ಮಾತಾಡಿದ್ದು ಏನು ಅದನ್ನ ಒಂದು ಅರ್ಥ ಮಾಡ್ಕೋಬೇಕಾಗಿತ್ತು. ಮಾತಿನ ಮರ್ಮ ತಿಳ್ಕೊ ಅದಕ್ಕ ಆ ಊದಿದಕ್ಕೆ ಸ್ವಾರ್ಥಕ ಆಗ್ತದ ಅದ್ರ ಲಕ್ಷಣ ಬರ್ತಾವ ಸಾರ್ಥಕ ಆಗ್ತದ. ನಾ ಒಂದಲ್ಲ 384 ದಿನದಾಗ 2 ಉದಾಹರಣೆ